ಇನೋವಾ ಕ್ರಿಸ್ಟಾ ನೋಡಿದ್ರೆ 2019 ಮಾಡಲ್. ತುಂಬಾ ಜನ ವೈಟ್ ಕೇಳ್ತೀರಾ. ಸೊ 2019 ಮಾಡಲ್ ಸಿಂಗಲ್ ಓನರ್, ಬರೀ ಒಂದು 50,000 ಕಿಲೋಮೀಟರ್ ಓಡಿದೆ. ಜಿ ವೇರಿಯಂಟ್, ಹೋಂಡಾ ಸಿಟಿ ಡಿಮ್ಯಾಂಡು ಇದೆ, ತುಂಬಾ ಡಿಮ್ಯಾಂಡ್. ಆಟೋಮೆಟಿಕ್ ಒನ್ ಆಫ್ ದ ಬೆಸ್ಟ್ ಗೇರ್ ಬಾಕ್ಸ್ ನಿಮಗೆ ಬರೋದು CVT ಗೇರ್ ಬಾಕ್ಸ್. ಈ ಗಾಡಿ ನಿಮ್ಗೆ ಒಳ್ಳೆ ಪ್ರೈಸ್ ಮಾಡಿ ಕೊಡ್ತೀನಿ. 9,75,000 ಗೆ ಒಂದು 5 ಸೀರೀಸ್ ನಿಮಗೆ ಕೊಡ್ತೀನಿ. ಬ್ರಾಂಡ್ ನ್ಯೂ ಟೈರ್, ಬ್ರಾಂಡ್ ನ್ಯೂ ಬ್ಯಾಟರಿ ಎಲ್ಲ ಇದೆ. ₹1 ಖರ್ಚ ಏನು ಇಲ್ಲ ಗಾಡಿನಲ್ಲಿ. ಈ ಗಾಡಿ ನಿಮ್ಗೆ 25 ಲಕ್ಷ ಕಡಿಮೆನಲ್ಲಿ ಪ್ರೈಸ್ ನಲ್ಲಿ ಕೊಡ್ತೀನಿ. ಬರೀ 40 lakhs ವಿತ್ NOC ನಿಮ್ಗೆ ಮಾಡಿ ಕೊಡ್ತೀನಿ. ರೋಡ್ ಟ್ಯಾಕ್ಸ್ ನಿಮ್ಗೆ 10 ಲಕ್ಷ ಆಗತ್ತೆ. ಸರ್ ನಿಮ್ಗೆ ರೆಕ್ಲೈನರ್ ಸೀಟ್ಸ್ ಎಲ್ಲ ಬರುತ್ತೆ, ಹಿಂದೆ ಮುಂದೆ ರೆಕ್ಲೈನರ್ ಸೀಟ್ ಬರುತ್ತೆ, DVD ಬರುತ್ತೆ, ಮಲ್ಟಿಮೀಡಿಯಾ ಬರುತ್ತೆ. ಸೀಟ್ಸ್ ಎಲ್ಲ ಫುಲ್ ರೆಕ್ಲೈನ್ ಆಗುತ್ತೆ ನಿಮ್ಗೆ. ಮಲ್ಟಿಮೀಡಿಯಾ ಎಲ್ಲ ಇದೆ ಗಾಡಿಯಲ್ಲಿ. VIP ಯಾರು ಗೊತ್ತಾ? ಫಸ್ಟ್ ಓನರ್ ಬಂದು ಯೋಯೋ ಹನಿ ಸಿಂಗ್. ದಟ್ ಇಸ್ ಹಿಸ್ ಕಾರ್. ಹನಿ ಸಿಂಗ್ ಕಾರ. ಹನಿ ಸಿಂಗ್ ದ ಫಸ್ಟ್ ಓನರ್ ವಾಸ್ ಹಿಸ್ ನೇಮ್. RC ನೋಡಬಹುದು. 4 ಕನ್ವರ್ಟೆಡ್ ಟು ಲೆಜೆಂಡರ್. ಈ ಲೆಜೆಂಡರ್ ಕಿಟ್ ಮಾಡಕ್ಕೆ 6 ಲಕ್ಷ ಆಯ್ತು. 2019 ಮಾಡಲ್ ಗಾಡಿ ಇದು. ಸಿಂಗಲ್ ಓನರ್, ಡೀಸೆಲ್, ಆಟೋಮೆಟಿಕ್. ಗಾಡಿ ಬೇಕಂದ್ರೆ ನನ್ನ ಹತ್ರ ಫಾರ್ಚುನರ್ ಇದೆ. ಸೂಪರ್ ಆಗಿದೆ. ಸಿಗ್ಮಾ 4 ಕನ್ವರ್ಟೆಡ್ ಟು ಲೆಜೆಂಡರ್. ಈ ಲೆಜೆಂಡರ್ ಕಿಟ್ ಮಾಡಕ್ಕೆ 6 ಲಕ್ಷ ಆಯ್ತು. 2019 ಮಾಡಲ್ ಗಾಡಿ ಇದು. ಸಿಂಗಲ್ ಓನರ್, ಡೀಸೆಲ್, ಆಟೋಮೆಟಿಕ್ ವಿತ್ ಪವರ್ ಮೋಡ್. ಪವರ್ ಮೋಡ್ ಬಂದ್ರೆ ನಿಮ್ಗೆ 4x4 ವೀಲ್ ಬೇಡ. ಪವರ್ ಮೋಡ್ ಇಸ್ ಮೋರ್ ಇನಫ್. ನ್ಯೂ ಶೇಪ್ ಎಲ್ಲ ಮಾಡಿದ್ದಾರೆ. ಲೆಜೆಂಡರ್ ನಿಜವಾಗ್ಲೂ ಬಂದಿರೋದು ಕಂಪನಿಯಿಂದ ನಿಮ್ಗೆ 2022 ಇಂದ ಸ್ಟಾರ್ಟ್ ಆಗಿರೋದು. 60 lakhs ನಿಮ್ಗೆ ಆಗತ್ತೆ ಗಾಡಿದು. ನಿಮ್ಗೆ ಈ ಗಾಡಿ 34 lakhs ಕೊಟ್ಬಿಡ್ತೀನಿ. ಸಿಂಗಲ್ ಓನರ್, ಡೀಸೆಲ್, ಆಟೋಮೆಟಿಕ್, 2019. ನಮ್ ಬ್ಯಾಂಗ್ಳೂರ್ ಗಾಡಿ ಪ್ರಾಪರ್ ರೀನಂಬರ್ ಇಲ್ಲ, ಫ್ಯಾನ್ಸಿ ನಂಬರ್ ಗಾಡಿ ಇದೆ ಇದು. ನಮ್ ಸಕಲೇಶ್ಪುರ್ RTO ಗಾಡಿ ಇದು. ಸೂಪರ್ ಆಗಿದೆ ಸರ್. ಇದೆ ಸೂಪರ್ ಗಾಡಿ ಸರ್. ಸೂಪರ್ ನೀಟ್. ನಾಪಲ್ ಇದೆ ಇಂಟೀರಿಯರ್ ನೋಡಿ ಹೆಂಗಿದೆ. ವೆರಿ ನೀಟ್ ಕಾರ್. ಅನ್ಲಾಕ್ ಮಾಡ್ತೀನಿ. ನಾಪಲ್ ಇದೆ. 72 ಇದೆ. ವೆರಿ ನೀಟ್ ಕಾರ್. ಲೆಜೆಂಡರ್ ಶೇಪ್ ಅಂದ್ರೆ ಮಾಫಿಯಾ ತರ, ಡಾನ್ ತರ ಗಾಡಿ ಇರುತ್ತೆ ಇದು. ಆ ತರ ಇದೆ ಈ ಗಾಡಿದು. ಹ್ಯುಂಡೈ ಕ್ರೆಟಾ ಇದೆ ನಮ್ಮ ಹತ್ರ. 2019 ಮಾಡಲ್ SX ಡೀಸೆಲ್, ಆಟೋಮೆಟಿಕ್, ಸಿಂಗಲ್ ಓನರ್. ಬರೀ 50,000 ಕಿಲೋಮೀಟರ್ ಗಾಡಿ ಇದೆ. ಸನ್ರೂಫ್ ಜೊತೆ ಬರುತ್ತೆ. ಡೆಲ್ಲಿ ಗಾಡಿ ಇದು ಗಾಡಿ ಪ್ರೈಸ್ ನಿಮ್ಗೆ 12,45,000 ಕೊಡ್ತೀನಿ. ವಿತ್ KN ನಂಬರ್ ಮಾಡಿ ಕೊಡ್ತೀನಿ. 2019 ಮಾಡಲ್ ಗಾಡಿ ಈ ಪ್ರೈಸ್ ಕೊಡ್ತೀನಿ. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಇನ್ನೊಂದು ಫಾರ್ಚುನರ್ ಇದೆ. 2015 ಮಾಡಲ್ ಡೀಸೆಲ್, ಆಟೋಮೆಟಿಕ್ ಗಾಡಿ. ಬರೀ 67,000 ಕಿಲೋಮೀಟರ್ ಗಾಡಿ ಹೊಡಿದೆ. 2015 ಟೈಪ್ 2 ನ್ಯೂ ಶೇಪ್ ಗಾಡಿ. ಬ್ಯಾಂಗ್ಳೂರ್ ನಂಬರ್ ಆಗಿದೆ ಗಾಡಿದು. ಈ ಗಾಡಿನೂ ಒಳ್ಳೆ ಡೀಲ್ ಪ್ರೈಸ್. ನ್ಯೂ ಇಯರ್ ಆಫರ್ ಪ್ರೈಸ್ ಇದು. 18 lakhs ಇತ್ತು, ನಿಮ್ಗೆ 16,65,000 ಕೊಡ್ತೀನಿ. 2015 ಮಾಡಲ್ ಟೊಯೋಟಾ ಫಾರ್ಚುನರ್ ಆಟೋಮೆಟಿಕ್. ತುಂಬಾ ಕಡಿಮೆ ಓಡಿದೆ. ಬರೀ 65,000 ಕಿಲೋಮೀಟರ್ ಗಾಡಿ ಓಡಿದೆ. ವೆರಿ ನೀಟ್ ಕಾರ್. ಆಮೇಲೆ ಇದು ಮರ್ಸಿಡೀಸ್ ಬೆಂಜ್ GLA 200 ಇದೆ. ಆದ್ರೆ ಇದು ಅಡ್ವಾನ್ಸ್ ಆಗಿದೆ ಸರ್. 2015. ನಾಳೆ ನಾನು ಮ್ಯಾಂಗ್ಳೂರ್ಗೆ ತಗೊಂಡು ಹೋಗ್ತಾನೆ. ಡೆಲಿವರಿ ಇದೆ, ಆನ್ಲೈನ್ ಆರ್ಡರ್. ಮ್ಯಾಂಗ್ಳೂರ್ಗೆ ಡೆಲಿವರಿ ಹೋಗ್ತಾ ಇದೆ ಗಾಡಿ. ಬರೀ 15 ಲಕ್ಷ ಸೇಲ್ ಆಗಿದ್ದು. ಈಗ ಇಂಟೀರಿಯರ್ ಹೇಳಿದೆ. ಇಂಟೀರಿಯರ್ ನೋಡಿ ಫಾರ್ಚುನರ್ದು ಸೂಪರ್ ಚೆನ್ನಾಗಿದೆ, ನೀಟ್ ಆಗಿದೆ. ಟಾಪ್ ಅಂಡ್ ಮಾಡಲ್ ಗಾಡಿ. 2019 ಮಾಡಲ್, ಸಿಂಗಲ್ ಓನರ್, ಓನ್ಲಿ 72,000 ಕಿಲೋಮೀಟರ್ ಡ್ರಿವನ್. ಲೆಜೆಂಡರ್ ಶೇಪ್. ನಿಮ್ಗೆ ಸಿಗ್ಮಾ 4 ಲೆಜೆಂಡರ್ಗೆ ಕಿಟ್ ಹಾಕಿ ಅಪ್ಗ್ರೇಡ್ ಮಾಡಿದ್ದಾರೆ. 34 lakhs ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವೆರಿ ಗುಡ್ ನೀಟ್ ಕಾರ್ ಸರ್. ಸರ್ ನಿಮ್ ಶೋರೂಮ್ ಬಂದ್ರೆ ಎಲ್ಲಾ ಗಾಡಿನೂ ತಗೋಬೇಕನ್ಸುತ್ತೆ ಸರ್. ನಮ್ಗೆ ತಗೊಳ್ಳಿ ಸರ್, ಮಾಡಿ ಕೊಡ್ತೀನಿ ಸರ್. ಇನ್ನೊಂದು 2014 ಮಾಡಲ್ ಫಾರ್ಚುನರ್ ಇದೆ. ಡೀಸೆಲ್ ಮ್ಯಾನ್ಯಲ್ ಗಾಡಿ ಇದೆ. ಇದು ಸೆಕೆಂಡ್ ಓನರ್, ಪ್ರಾಪರ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್, KN ನಂಬರ್ ಎಲ್ಲ ಆಗಿದೆ. ಡೀಸೆಲ್ ಮ್ಯಾನ್ಯಲ್ 4x2. ಈ ಗಾಡಿ ನಿಮ್ಗೆ ಒಳ್ಳೆ ಪ್ರೈಸ್ ಮಾಡಿ ಕೊಡ್ತೀನಿ ಸರ್. ಎಷ್ಟು ಸರ್ ಇದು? 15 ಲಕ್ಷ ಒಳಗಡೆ ನಿಮ್ಗೆ ಮಾಡಿ ಕೊಡ್ತೀನಿ ಡೀಲ್ ಪ್ರೈಸ್. ಒಳ್ಳೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ನೀಟ್ ಗಾಡಿ ಇದೆ. ಒಳ್ಳೆ ಟೈರ್ ಇದೆ. ಅಂಡ್ ಇನ್ಶೂರೆನ್ಸ್ ಎಲ್ಲ ನಿಮ್ಗೆ ವ್ಯಾಲಿಡ್ ಇದೆ. ನಾಟ್ ಅ ಸಿಂಗಲ್ ರುಪಿ ಟು ಸ್ಪೆಂಡ್. ನಿಮ್ಗೆ ಈ ಗಾಡಿ 14,75,000 ಮಾಡಿ ಕೊಟ್ಬಿಡ್ತೀನಿ. ಬನ್ನಿ ಸರ್. ಕೆ ಗಾಡಿ, ಡೆಲ್ಲಿ ಗಾಡಿನಲ್ಲಿ ಆತರ ಸಿಗೋದಿಲ್ಲ. KN ನಂಬರ್ ಗಾಡಿ ನಿಮ್ಗೆ ಆ ಪ್ರೈಸ್ ನಲ್ಲಿ ಕೊಡ್ತಾ ಇದೀನಿ. ನೆಕ್ಸ್ಟ್ ನೋಡಬಹುದು ಒಂದು ಮಾರುತಿ ಸುಜುಕಿ ಬಲೆನೋ ಇದೆ. ಆಲ್ಫಾ ಎಡಿಷನ್. ಇದು ಪ್ರೈಸಿಂಗ್ ಬಂದು 6,75,000 ಇದೆ. ಪೆಟ್ರೋಲ್ ಇಂಜಿನ್, ಆಟೋಮೆಟಿಕ್ ವಿತ್ ಅಲಾಯ್ಸ್ ಬರುತ್ತೆ. ನೋಡಬಹುದು ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ. ಅಂಡ್ ಹಂಗೆ ಬಂದ್ರೆ ನೆಕ್ಸ್ಟ್ ನಮ್ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ TDI ಇದೆ. ಇದು ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ಇಂಜಿನ್. 80,000 ಕಿಲೋಮೀಟರ್ಸ್ ರನ್ ಆಗಿದೆ. 80,000 ಕಿಲೋಮೀಟರ್ಸ್ ರನ್ ಆಗಿದೆ. ಪ್ರೈಸಿಂಗ್ ಬಂದು 6,45,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್. ಇನ್ನೊಂದು ಗಾಡಿ ನಮ್ಮ ಹತ್ರ XU500 ಇದೆ ನಮ್ಮ ಹತ್ರ. 2015-16 ಮಾಡಲ್ ಇದು. W10 ಡೀಸೆಲ್ ಮ್ಯಾನ್ಯಲ್ ಗಾಡಿ ಇದೆ ಇದು. ಈ ಗಾಡಿ ಬಂದು ನಿಮಗೆ 9,50,000 ಗೆ ಆರಾಮಾಗಿ ಮಾಡಿ ಕೊಡ್ತೀನಿ. ಫೈನಲ್ ಪ್ರೈಸ್ 2015 ಮಾಡಲ್ ಪ್ರೈಸ್ ನಲ್ಲಿ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ನಮ್ಮ ಹತ್ರ ಮಾರುತಿದು ಸಿಯಾಜ್ ಇದೆ ನಮ್ಮ ಹತ್ರ. ಸಿಯಾಜ್ ZXi ಪ್ಲಸ್ ಆಲ್ಫಾ ಟಾಪ್ ಅಂಡ್ ಆಟೋಮೆಟಿಕ್ ಗಾಡಿ. ಸಿಂಗಲ್ ಓನರ್ ಗಾಡಿ ಇದು. 2018 ಮಾಡಲ್ ಗಾಡಿ. ಒಳ್ಳೆ ಡೀಲ್ ಪ್ರೈಸ್ ಸರ್. 6,65,000 ಕೊಟ್ಬಿಡ್ತೀನಿ. ಲಕ್ಸುರಿ ಸೆಡಾನ್ ಆಟೋಮೆಟಿಕ್ 2018 ಸಿಂಗಲ್ ಓನರ್ ಗಾಡಿ. ಈ ಪ್ರೈಸ್ 6,65,000 ಫೈನಲ್ ಆಗಿ ನಿಮ್ಗೆ ಮಾಡಿ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಹೋಂಡಾ ಅಕಾರ್ಡ್ ನಿಮ್ಗೆ ಕೇಳ್ತಾ ಇದ್ದಾರೆ. ಹೋಂಡಾ ಅಕಾರ್ಡ್ ಇದೆ ನಮ್ಮ ಹತ್ರ. ಪೆಟ್ರೋಲ್, ಆಟೋಮೆಟಿಕ್, 2010 ನ್ಯೂ ಶೇಪ್ ಗಾಡಿ.
ಸನ್ ರೂಫ್ ಬರೋದಿಲ್ಲ. ಇದು ಡೆಲ್ಲಿ ಗಾಡಿ, ನಿಮ್ಗೆ ಒಳ್ಳೆ ಡೀಲ್ ಪ್ರೈಸ್ ಸರ್. 3,65,000 ವಿತ್ ಕೆ ನಂಬರ್ ಮಾಡಿ ಕೊಟ್ಬಿಡ್ತೀನಿ. ಸೂಪರ್ ಸರ್, ಒಳ್ಳೆ ಡೀಲ್ ಪ್ರೈಸ್ ಅಲ್ಲ. 2010 ಮಾಡಲ್ ಆಟೋಮೆಟಿಕ್ ಪೆಟ್ರೋಲ್ ಟಾಪ್ ಎಂಡ್. ಓಕೆ ಸರ್. ನೆಕ್ಸ್ಟ್ ಬಂದು ನಮ್ಮ ಹತ್ರ ಫೋಕ್ಸ್ವ್ಯಾಗನ್ ಪೋಲೋ ಇದೆ. ಇದು GT, ಇದು 2015 ಮಾಡಲ್, ಸೆಕೆಂಡ್ ಸಿಂಗಲ್ ಓನರ್ ಇದೆ ಗಾಡಿ. ಇದು 50,000 ಕಿಲೋಮೀಟರ್ ಗಾಡಿ ಇದೆ. GT TSI ಪೆಟ್ರೋಲ್ ಆಟೋಮೆಟಿಕ್ ಗಾಡಿ. ಈ ಗಾಡಿ ಪ್ರೈಸ್ ಬಂದು 6,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. GT TSI ಆಟೋಮೆಟಿಕ್ ಸರ್, 1.2 ಲೀಟರ್ ಅದು. ಇದು ಬಂದು 1.3 ಲೀಟರ್ ನಿಮಗೆ DDIS ಇಂಜಿನ್, ಡೀಸೆಲ್ ಇಂಜಿನ್, ಸ್ವಿಫ್ಟ್ 2019 ಮಾಡಲ್, ಸೆಕೆಂಡ್ ಓನರ್, 68,000 ಕಿಲೋಮೀಟರ್ ಗಾಡಿ ಓಡಿದೆ. ಈ ಗಾಡಿ ಪ್ರೈಸ್ ಬಂದು 6,35,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಗಾಡಿ ಇನ್ನೊಂದು ಫೋಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ನೋಡ್ತಾ ಇದ್ದೀರಾ, 2014 ಮಾಡಲ್, ಡೀಸೆಲ್ ಹೈಲೈನ್ ಟಾಪ್ ಎಂಡ್ ಮಾಡಲ್. ಈ ಗಾಡಿ ಪ್ರೈಸ್ ಒಂದು 4,45,000 ಇದೆ, ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಕೋಡಾ ಫ್ಯಾಬಿಯಾ ಇದೆ, 2011 ಮಾಡಲ್ ಸ್ಕೋಡಾ ಫ್ಯಾಬಿಯಾ ಇದೆ ನಮ್ಮ ಹತ್ರ. ಎಲಿಗೆನ್ಸ್ ವೇರಿಯಂಟ್ ಪೆಟ್ರೋಲ್. ಈ ಗಾಡಿ ಪ್ರೈಸ್ ಬಂದು 325 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಡಸ್ಟರ್ ಇದೆ. ತುಂಬಾ ಜನ ಲೇಟೆಸ್ಟ್ ಮಾಡಲ್ ಡಸ್ಟರ್ ಕೇಳ್ತಾರೆ, ಒಳ್ಳೆ ಡಸ್ಟರ್ ಇದೆ. 2015 ಮಾಡಲ್, ಬರೀ 50,000 ಕಿಲೋಮೀಟರ್ ಓಡಿದೆ. 85 PS RXL ಆಪ್ಷನಲ್. ನಿಮ್ಗೆ ಏರ್ ಬ್ಯಾಗ್ ಅಂಡ್ ABS ಬರುತ್ತೆ, ಅಲಾಯ್ಸ್ ಬರೋದಿಲ್ಲ. ಬ್ಯೂಟಿಫುಲ್ ಕಾರ್, ಗುಡ್ ಗ್ರೌಂಡ್ ಕ್ಲಿಯರೆನ್ಸ್ ನಿಮ್ಗೆ ಇದರಲ್ಲಿ ಎಲ್ಲ ಬರುತ್ತೆ. ಅಂಡ್ 85 PS ಇದು RXL ಆಪ್ಷನಲ್. ಈ ಗಾಡಿ ಪ್ರೈಸ್ ಬಂದು 6,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2015 ಡೀಸೆಲ್ ಮ್ಯಾನ್ಯುಯಲ್ ಡಸ್ಟರ್. ನೆಕ್ಸ್ಟ್ ನಂತರ ಬ್ರೀಜಾ ಇದೆ, 2016 ಮಾಡಲ್, VDI ವಿತ್ ABS, ಸೆಕೆಂಡ್ ಓನರ್, 50,000 ಕಿಲೋಮೀಟರ್ ಗಾಡಿ ಇರುತ್ತೆ. ಈ ಗಾಡಿ ಪ್ರೈಸ್ ಒಂದು 745 ಇದೆ, ನೆಗೋಷಿಯಬಲ್ ಆಗುತ್ತೆ. ಈಗ ಮಾರುತಿಯಲ್ಲಿ ನಿಮಗೆ ಗೊತ್ತು ಡೀಸೆಲ್ ಆಪ್ಷನ್ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ. ಸೊ ಡೀಸೆಲ್ ಡಿಮ್ಯಾಂಡ್ ಆಗಿದೆ. ಅವಾಗ ಫಸ್ಟ್ ಅಲ್ಲಿ ಹೇಳಿದೆ ಎಕನಾಮಿಕ್ಸ್ ಸಪ್ಲೈ ಇಲ್ಲ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗಿರುತ್ತೆ. ಸೊ ಪ್ರೈಸ್ ನಲ್ಲಿ ಅದಿದೆ ನಿಮ್ಗೆ. ಸೊ ಹೆಚ್ಚು ಕಡಿಮೆ ಪ್ರೈಸ್ ನಿಮ್ಗೆ ನೆಗೋಷಿಯೇಟ್ ಮಾಡಿ ಒಳ್ಳೆ ಪ್ರೈಸ್ ನಲ್ಲಿ ನಿಮ್ಗೆ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ನಮ್ಮ ಹತ್ರ ಬೀಟ್ ಇದೆ ಸರ್. ತುಂಬಾ ಜನ ಲೋ ಬಜೆಟ್ ಬೀಟ್ ಕೇಳ್ತಾರಲ್ಲ, 2016 ಮಾಡಲ್ ಬೀಟ್. 16 ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಮ್ಯಾನ್ಯುಯಲ್ LTZ ಇದು. 1,30,000 ಕಿಲೋಮೀಟರ್ ರಿಕಾರ್ಡೆಡ್, ಶೋರೂಮ್ ಇಶ್ಯೂ ಹೊಡಿದೆ ಗಾಡಿ. 3,25,000 ಕೊಟ್ಬಿಡ್ತೀವಿ. 3,25,000 2016 ಬೀಟ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ. ಟೈರ್ ಹೋಗ್ಬಿಟ್ಟಿದೆ. ಟೈರ್ ನೀವು ಹೊಸ ಟೈರ್ ಹಾಕ್ಲೇಬೇಕು ನಿಮ್ ಗಾಡಿನಲ್ಲಿ. ಮಳೆ ಬಂದು ಅದಕ್ಕೆ ನಿಮ್ಗೆ ಗಲೀಜಾಗಿದೆ, ವಾಶ್ ಎಲ್ಲ ಮಾಡ್ಬೇಕು ಅಷ್ಟೇ. ಓಕೆ ಸರ್. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಇನ್ನೊಂದು ಸ್ಕೋಡಾ ಲಾರಾ ಇದೆ, 2011 ಮಾಡಲ್, ಡೀಸೆಲ್ ಮ್ಯಾನ್ಯುಯಲ್ ಗಾಡಿ, ಬ್ಯಾಂಗ್ಳೂರ್ ಗಾಡಿ ಇದೆ. ಈಗ ಗಾಡಿ ಪ್ರೈಸ್ ಬಂದು 5 ಲಕ್ಷ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್. ಇದು ಗನ್ ಗಾಡಿ ಸರ್, 2 ಲೀಟರ್ ಡೀಸೆಲ್ ಇಂಜಿನ್ ನಿಮ್ಗೆ ಬರೋದು ಲಾರಾನಲ್ಲಿ. ಒಳ್ಳೆ ಫ್ಲೈಟ್ ತರ ಗಾಡಿ ಹೋಗ್ಬಿಡುತ್ತೆ. 200 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋದ್ರೆ ಶೇಕ್ ಆಗೋದಿಲ್ಲ, ಆ ತರ ಇರುತ್ತೆ. ಮೈಲೇಜ್ 16 ಸಿಟಿ, 20 ಹೈವೇ ನಲ್ಲಿ ಬರುತ್ತೆ. 2 ಲೀಟರ್ ಇಂಜಿನ್, TDI ಡೀಸೆಲ್ ಇಂಜಿನ್ ಬರೋದು. ನೆಕ್ಸ್ಟ್ I20 ಇದೆ, 2014 ಮಾಡಲ್, ಸೆಕೆಂಡ್ ಓನರ್, ಆಸ್ಟಾ ಆಪ್ಷನಲ್ ಸರ್. ಈಗ 2014 ಮಾಡಲ್ ಸ್ವಿಫ್ಟ್ VDI ಡೀಸೆಲ್ ಮಾರ್ಕೆಟ್ ನಲ್ಲಿ ಏನ್ ಪ್ರೈಸ್ ಇದೆ? ನಿಮ್ ಮಾರ್ಕೆಟ್ ಅಷ್ಟು ವಿಡಿಯೋ ಮಾಡಿದೀರಾ, ಏನ್ ಪ್ರೈಸ್ ಇದೆ? 5 ಲಕ್ಷ, 5.5, 6 ಲಕ್ಷ ಹೇಳ್ತಾರೆ ಸುಮ್ನೆ. ಕರೆಕ್ಟಾ? ಅದೇ ಏರ್ ಬ್ಯಾಗ್, ABS ಎಲ್ಲ ಏನು ಬರೋದಿಲ್ಲ VDI ನಲ್ಲಿ. ಬರೀ ABS ಬರೋದು, ಇಲ್ಲ ಅಂದ್ರೆ 2 ಏರ್ ಬ್ಯಾಗ್ ಬರ್ಬೋದು. ನಾನು 2014 ಮಾಡಲ್, ಸೇಮ್ ಮಾಡಲ್, I20 ಲೈಟ್ ಆಸ್ಟಾ ಆಪ್ಷನಲ್, ಟಾಪ್ ಅಂಡ್ ಪುಷ್ ಸ್ಟಾರ್ಟ್ ಬಟನ್, 4 ಏರ್ ಬ್ಯಾಗ್, ABS ಅಲಾಯ್ಲ್, ಪವರ್ ನಿಮ್ಗೆ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕ್ಲೈಂಬಿಂಗ್ ಕಂಟ್ರೋಲ್, ಬ್ಯಾಕ್ ವೈಪರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ 4,45,000 ಕೊಟ್ಬಿಡ್ತೀನಿ. 4,45,000 ಮಾರುತಿ ಪ್ರೈಸ್ ಕಡಿಮೆ. ಈಗ ಜನರು ಹೇಳ್ತಾರೆ ಇಂಡಿಯಾ ಬೇಡ, ಮಾರುತಿನೇ ಬೇಕು ಅಂತಾರೆ. ಅದಕ್ಕೆ ಮಾರುತಿ ಪ್ರೈಸ್ ಜಾಸ್ತಿ. ಆ ಪ್ರೈಸ್ ಅಂದ್ರೆ ಇನ್ನು 1 ಲಕ್ಷ ಕಡಿಮೆನಲ್ಲಿ I20 ಬರುತ್ತೆ ಬಾಸ್. ಒಳ್ಳೆ ಫೀಚರ್ ಬರುತ್ತೆ, ಲಕ್ಸುರಿ ಬರುತ್ತೆ. ಇದು 1.4 ಲೀಟರ್ CRDI ಡೀಸೆಲ್ ಇಂಜಿನ್, 6 ಸ್ಪೀಡ್ ಗೇರ್ ಬಾಕ್ಸ್. ಇದು ಬೇರೆ ಸ್ವಿಫ್ಟ್ ಎಲ್ಲ ನಿಮ್ಗೆ ಬರೀ 5 ಗೇರ್ ಬರೋದು, ವಿತ್ ರಿವರ್ಸ್ ಸೇರಿಸಿ 6 ಬರೋದು. ಇದು 6ನೇ ಗೇರ್ ಬರುತ್ತೆ. ಇದರಲ್ಲಿ ಆ 6 ಗೇರ್ ಏನ್ ಮಾಡೋದು ಗೊತ್ತಾ? ನೀವು ಹೈವೇ ನಲ್ಲಿ ಹೋಗ್ತಾ ಇರ್ತೀರಾ, ನೀವು ಟಾಪ್ ಸ್ಪೀಡ್ ನಲ್ಲಿ ಇರ್ತೀರಾ, ಗಾಡಿನಲ್ಲಿ 110 ಸ್ಪೀಡ್ ಹೋಗ್ತಾ ಇರ್ತೀರಾ, 5th ಗೇರ್ ನಲ್ಲಿ ಇರ್ತೀರಾ. ಗಾಡಿ ಆವಾಗ ರೇಸ್ ಆಗುತ್ತೆ, ಹೇಳ್ತಾರೆ 6 ಗೇರ್ ಹಾಕಿ ಅಂತ. ನಿಮ್ ಗಾಡಿಯಲ್ಲಿ 6 ಗೇರ್ ಇರೋದಿಲ್ಲ, ಮೈಲೇಜ್ ನಿಮ್ಗೆ ಅಲ್ಲಿ ಡ್ರಾಪ್ ಆಗುತ್ತೆ. ಆವಾಗ 6 ಗೇರ್ ನಿಮ್ಗೆ ಆಪ್ಷನ್ ಇದ್ರಲ್ಲಿ ಬರೋದು. 110 ಸ್ಪೀಡ್ ಹೋಗ್ತೀರಾ, ಅವಾಗ 6 ಗೇರ್ ಚೇಂಜ್ ಮಾಡಿದ್ರೆ ನಿಮ್ಗೆ ಮೈಲೇಜ್ ಇನ್ನೂ ಜಾಸ್ತಿ ಆಗುತ್ತೆ, ಟಾರ್ಕ್ ಲೆಸ್ ಆಗುತ್ತೆ. ಚೆನ್ನಾಗಿರುತ್ತೆ. ಅಂಡ್ ಬಾಡಿ ಲೈನ್ ಇದಕ್ಕೆ ಸ್ವಲ್ಪ ಅದಕ್ಕಿಂತ ಸ್ಟ್ರಾಂಗ್ ಇರುತ್ತೆ. ಮಚ್ ಬೆಟರ್ ಸರ್. 4 ಏರ್ ಬ್ಯಾಗ್ ಬರುತ್ತೆ ಸರ್. ಆಪ್ಷನ್ 4,45,000. ಬರೀ ವಾಷಿಂಗ್, ಸರ್ವಿಸ್, ಪಾಲಿಶ್ ಮಾಡಿ, ಟೈರ್ ಎಲ್ಲ ಇದೆ, ಹೊಸ ಬ್ಯಾಟ್ರಿ ಇದೆ, ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಇನ್ನೊಂದು ಗನ್ ಗಾಡಿ ಇವತ್ತಿಗೆ ಒಳ್ಳೆ ಬಜೆಟ್ ನಲ್ಲಿ 2015 ಮಾಡಲ್, ಟಾಟಾ ಜೆಸ್ಟ್ ಪೆಟ್ರೋಲ್ ಮ್ಯಾನ್ಯುಯಲ್, ಬರೀ 19,000 ಕಿಲೋಮೀಟರ್ ಓಡಿದೆ. ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲ ಬರುತ್ತೆ. 4 ಲಕ್ಷ ಕೊಟ್ಬಿಡ್ತೀನಿ ಸರ್. 4 lakhs 4 lakhs 4 ಲಕ್ಷ ಕೊಟ್ಬಿಡ್ತೀನಿ. ಡಿಸೈರ್ ಯಾಕೆ ತಗೊಳ್ತೀರಾ? ಇದಕ್ಕೂ ಡಿಸೈರ್ ತರ ಡಿಕ್ಕಿ ಬರುತ್ತೆ. ಟಾಟಾಲಿ ಸರ್ವಿಸ್ ಎಷ್ಟು? 3,000 ಅಷ್ಟೇ. ಒಳ್ಳೆ ಗಾಡಿ, ಒಳ್ಳೆ ಹೈಟ್, ಲೆಗ್ ರೂಮ್ ಎಲ್ಲ ಇರುತ್ತೆ. ಬಿಸ್ನೆಸ್ ಬೇಕಾ? 4 ಲಕ್ಷಕ್ಕೆ 2015 ಮಾಡಲ್ ಟಾಟಾ ಜೆಸ್ಟ್ ಮ್ಯಾನ್ಯುಯಲ್ ಪೆಟ್ರೋಲ್ ವಿತ್ ಏರ್ ಬ್ಯಾಗ್, ABS, ಅಲಾಯ್ಸ್ ನಿಮಗೆ ಅಲಾಯ್ ಬರೋದಿಲ್ಲ, ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿರುತ್ತೆ ಗಾಡಿ. 4 ಲಕ್ಷ ಕೊಟ್ಬಿಡ್ತೀನಿ. ನೆಕ್ಸ್ಟ್ ವೆಂಟೋ ಇದೆ ನಮ್ಮ ಹತ್ರ. ಇದು ಬಂದು 2017 ಮಾಡಲ್, ಹೈಲೈನ್ ಡೀಸೆಲ್ ಗಾಡಿ, ಟಾಪ್ ಎಂಡ್ ಮಾಡಲ್. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ ಸಾರಿ ಇದು ಪೆಟ್ರೋಲ್ ಅನ್ಸುತ್ತೆ. ಇದು
ಸಾರಿ ಡೀಸೆಲ್ ಇದು 2017 ಮೊನ್ನ ಹೈಲೈನ್ ಟಾಪ್ ಎಂಡ್ 7,65,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮ್ಯಾನ್ಯಲ್ ಟಾಪ್ ಎಂಡ್ ವಿತ್ ಡ್ವೆಲ್ ಏರ್ ಬ್ಯಾಗ್, ABS, ಅಲಾವಿಲ್, ಕ್ಲೈಂಬಿಂಗ್ ಕಂಟ್ರೋಲ್, ರಿವರ್ಸ್ ಕ್ಯಾಮೆರಾ, ರಿವರ್ಸ್ ಸೆನ್ಸರ್ ನಿಮ್ಗೆ ಈ ಗಾಡಿನಲ್ಲಿ ಎಲ್ಲ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಗಾಡಿ ಬೇಕಂದ್ರೆ ಹೋಂಡಾ ಸಿಟಿ ಇದೆ ನಮ್ಮ ಹತ್ರ ಸೆಡಾನ್ ಅಲ್ಲಿ, ಲೋ ಬಜೆಟ್ ನಲ್ಲಿ 2011 ಮಾಡಲ್ VMT ಸರ್. VMT ಅಲ್ಲಿ ಡ್ವೆಲ್ ಏರ್ ಬ್ಯಾಗ್, ABS, ಅಲಾವಿಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಅಲಾವಿಲ್ ಬರುತ್ತೆ ಅಂಡ್ ಕ್ಲೈಂಬಿಂಗ್ ಕಂಟ್ರೋಲ್ ನಿಮಗೆ ನಾರ್ಮಲ್, ನಿಮಗೆ AC ಕಂಟ್ರೋಲ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ನಿಮಗೆ ಗಾಡಿನ ಬರುತ್ತೆ. 2011 ಮಾಡಲ್. ಪ್ರೈಸ್ ಬಂದು ನಿಮ್ಗೆ 3,65,000 ಕೊಡ್ಬಿಡ್ತೀನಿ. 3,65,000 ಹೋಂಡಾ. ಇನ್ನೊಂದು ಹ್ಯುಂಡೈ ವರ್ನಾ 2017 ಮಾಡಲ್, ಡೀಸೆಲ್ ಆಟೋಮೆಟಿಕ್ ಟಾಪ್ ಇನ್ ವಿತ್ ಸನ್ ರೂಫ್ ಗಾಡಿ, 82,000 ಕಿಲೋಮೀಟರ್ ಓಡಿದೆ, ಹೊಸ ಟೈರ್ ಎಲ್ಲ ಇದೆ, ನೀಟ್ ಕವರ್, ನೀಟ್ ನಾಪಲ್ ಲೆದರ್, ಇಂಟೀರಿಯರ್ ಎಲ್ಲ ಬರುತ್ತೆ ನಿಮ್ ಗಾಡಿಯಲ್ಲಿ. ಈ ಗಾಡಿ ಪ್ರೈಸ್ 8 ಲಕ್ಷ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 8 lakhs. ಓಕೆ. ಬ್ಯಾಂಗ್ಳೂರ್ ಗಾಡಿ ಇದೆ, K ನಂಬರ್ ಗಾಡಿ ಇದು ಚೆನ್ನಾಗಿದೆ, K055553. ನೆಕ್ಸ್ಟ್ ಇನ್ನೊಂದು ಸರ್, ನಿಮ್ಗೆ ಮಿನಿ ಕೂಪರ್ ತಗೊಳ್ಳೋದು ಆಸೆ ಇದೆಯಲ್ಲ, ಇದು ಪೋರ್ ಮೆನ್ಸ್ ಮಿನಿ ಕೂಪರ್ ಅಂತೀವಿ. ಮಿನಿ ಕೂಪರ್ ಬಜೆಟ್ ಇಲ್ಲ, ಆದ್ರೆ ಮಿನಿ ಕೂಪರ್ ತರ ಗಾಡಿ ಬೇಕಂದ್ರೆ ನಿಸಾನ್ ಮೈಕ್ರಾ ಒನ್ ಆಫ್ ದಿ ಬೆಸ್ಟ್ ಕಾರ್ಸ್ ಯು ವಿಲ್ ಗೆಟ್. 2016 ಮಾಡಲ್, ಪೆಟ್ರೋಲ್ ಆಟೋಮೆಟಿಕ್ ಟಾಪ್ ಎಂಡ್ ವಿತ್ ಡ್ವೆಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಪರ್, ಸ್ಟೇರಿಂಗ್ ಕಂಟ್ರೋಲ್ ನಿಮ್ಗೆಲ್ಲ ಬರುತ್ತೆ. ಆಟೋಮೆಟಿಕ್ ಗಾಡಿ, ಬರೀ 40,000 ಕಿಲೋಮೀಟರ್ ಗಾಡಿ ಇದೆ. ಇಂಟೀರಿಯರ್ ಅಷ್ಟೇ ಸೇಮ್ ಲೈಕ್ ಮಿನಿ ಕೂಪರ್ ತರ ಬರುತ್ತೆ. ಮಿನಿ ಕೂಪರ್ ಹೆಂಗ್ ಬರುತ್ತೆ ನಿಮ್ಗೆ, ಗೇರ್ ನಾಬ್ಸ್ ಹೆಂಗ್ ಬರುತ್ತೆ, ಸ್ಟೇರಿಂಗ್ಸ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ರೌಂಡ್ ಬರೋದು, ಓವಲ್ ಶೇಪ್ ಎಲ್ಲ ಆಲ್ಮೋಸ್ಟ್ ಲೈಕ್ ಮಿನಿ ಕೂಪರ್ ತರ ನಿಮ್ಗೆ ಗಾಡಿ ಬರುತ್ತೆ. ವೆರಿ ನೀಟ್ ಕಾರ್ ವಿತ್ ಪುಷ್ ಸ್ಟಾರ್ಟ್ ಬಟನ್, ಕೀಲೆಸ್ ಎಂಟ್ರಿ ಆಪ್ಷನ್. 2016 ಮಾಡಲ್, 1.1 ಲೀಟರ್ DCT ಆಟೋಮೆಟಿಕ್ ಗೇರ್ ಬಾಕ್ಸ್. ಇದು ಒನ್ ಆಫ್ ದಿ ಬೆಸ್ಟ್ ಇನ್ ನಿಸಾನ್ ಬರೋದು. ಸಿಟಿನಲ್ಲಿ ಪರ್ಫೆಕ್ಟ್ ಗಾಡಿ ಸರ್. ಪ್ರೈಸ್ ಎಷ್ಟು ಗೊತ್ತಾ? ಎಷ್ಟು ಸರ್? 4,45,000 ನೆಗೋಷಿಯಬಲ್. 4,45,000. 2016 ಮಾಡಲ್ ಆಟೋಮೆಟಿಕ್. ನಿಮ್ಗೆ ಸ್ಪೇರ್ ಗಾಡಿ ನಿಮ್ಗೆ ವೈಫ್ಗೆ ಕೊಡ್ಬೇಕಾ, ಅವ್ರು ಸ್ಕೂಲ್ಗೆ ಹೋಗ್ಬೇಕು, ಮಕ್ಳಿಗೆ ಪಿಕಪ್ ಮಾಡಬೇಕು, ಆಫೀಸ್ಗೆ ಹೋಗ್ಬೇಕು, ಅದೇ ಸ್ಪೇರ್ ಗಾಡಿ ನಿಮ್ಗೆ ಮನೆಗೆ ಒಂದ್ ಬೇಕು, ಸಪರೇಟ್ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಈ ಗಾಡಿ ತಗೊಳ್ಳಿ. ನೀವು ಮಾರುತಿ ಆಲ್ಟೋ, K10, ಸೆಲೆರೋ ಎಲ್ಲ ಮರ್ತೋಗ್ಬಿಡ್ತೀರಾ. ಈ ಒನ್ ಆಫ್ ದಿ ಬೆಸ್ಟ್ ಕಾರ್ ವಿಲ್ ಗೆಟ್ ಸ್ಮೂತ್ ಟ್ರಾನ್ಸಿಷನ್. ಗೇರ್ ಚೇಂಜ್ ಎಲ್ಲ ಆಗುತ್ತೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ ಆ ತರ ಆಗುತ್ತೆ. ಸಿಲ್ಲರ್ ಅಂದ್ರೆ ಏನಾಗುತ್ತೆ, ನಿಮ್ಗೆ ಗೇರ್ ಚೇಂಜ್ ಆಗ್ತಾ ಇರೋದು, ನಿಮ್ಗೆ ಫ್ಲೋರ್ ನಲ್ಲಿ ಕಾಲಿನಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಚೇಂಜಿಂಗ್, ಗಟ್ ಸೌಂಡ್ ಬರುತ್ತೆ. ಕ್ವಿಡ್ ನಲ್ಲಿ ಬರುತ್ತೆ. ಅದು ನಾಟ್ ಅ ಗುಡ್ ಕಾರ್ ಇನ್ RXT. ನಿಸಾನ್ ಒನ್ ಆಫ್ ದಿ ಬೆಸ್ಟ್ ಕಾರ್, ಸೇಫ್ಟಿ ಸಿಗುತ್ತೆ, ಮೈಲೇಜ್ ಇಲ್ಲ ನಿಮ್ಗೆ ಬರುತ್ತೆ. ಸಿಟಿನಲ್ಲಿ 13, ಹ್ಯಾವಿನಲ್ಲಿ 16 ಬರುತ್ತೆ ಮೈಲೇಜ್. ಇನ್ನೊಂದು ಫಾರ್ಚುನರ್ ಇದೆ ನಮ್ಮ ಹತ್ರ, 2014 ಮಾಡಲ್, ಡೀಸೆಲ್ ಮ್ಯಾನ್ಯಲ್ ಗಾಡಿ ಇದೆ, 4x2 ಇದೆ. ಇದು HR ನಂಬರ್ ಇದೆ ಇದು ಗಾಡಿದು. ಈ ಗಾಡಿ ನಿಮ್ಗೆ 14 lakhs ವಿತ್ NOC ನಿಮ್ಗೆ ಮಾಡಿ ಕೊಡ್ತೀನಿ. ಗಾಡಿ ಓಡಿರೋದು ಓನ್ಲಿ ಅರೌಂಡ್ 95,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ ಇದೆ ಇದು, HR ಗಾಡಿ ಇದೆ. 14 lakhs ಇದೆ ವಿತ್ NOC, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಶಾಂಪೇನ್ ಗೋಲ್ಡ್ ಕಲರ್ ಗಾಡಿ ಇದೆ ಇದು. ಚೆನ್ನಾಗಿದೆ ಸರ್. ಬೇಕಂದ್ರೆ ಆಲ್ಟರ್ ಕೂಡ ಮಾಡಬಹುದು ಕಸ್ಟಮರ್ ತಗೊಂಡು. ಯಾವ ತರ ಲೆಜೆಂಡರ್ ಕಿಟ್ 6 ಲಕ್ಷಕ್ಕೆ ಲೆಜೆಂಡರ್ ಕಿಟ್ ಹಾಕಿ ಆಗ್ಬೋದು, ಇದಕ್ ಮಾಡ್ಬೋದು, ಆ ವೈಟ್ ಗನು ಮಾಡ್ಬೋದು. ನಿಮ್ಗೆ ಥೈಲ್ಯಾಂಡ್ ನಲ್ಲಿ ಇನ್ನೂ ಒಂದ್ 4 ಲಕ್ಷ ಕಡಿಮೆ ಸಿಗ್ಬಿಡುತ್ತೆ ನಿಮ್ಗೆ. 3 ಲಕ್ಷ ಥೈಲ್ಯಾಂಡ್ ನಲ್ಲಿ ಹೋಗ್ಬಿಟ್ಟು ಥೈಲ್ಯಾಂಡ್ ನಿಂದ ತಗೊಂಡ್ ಬರ್ಬೋದು. ಥೈಲ್ಯಾಂಡ್ ಗೆ ಹೋಗ್ಬಿಟ್ಟು ಇದು ಲೆಜೆಂಡರ್ ಕಿಟ್ ತಗೊಂಡ್ ಬನ್ನಿ, ಒಳ್ಳೆ ಮಸಾಜ್ ಮಾಡ್ಕೊಂಡ್ ಬಂದ್ಬಿಡಿ. ಓಕೆ ಸರ್, ಫ್ರೀ ಆಗಿ ಆಗ್ಬಿಡುತ್ತೆ ಸರ್. ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಸರ್. ವೀಕ್ಷಕರೇ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಟೆಸ್ಟ್ ಡೇ ಬೇಕಂದ್ರೂ ಸರ್ ಯಾವಾಗಲೂ ಇರ್ತಾರೆ, ಬೇಕಂದ್ರೆ ಟೆಸ್ಟ್ ಡೇ ಮಾಡಿ ತಗೊಂಡು ಹೋಗಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಪೀಸ್ ಔಟ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.